ವೆಲ್ಕಮ್ ವೆಲ್ಕಮ್. ಹಾಯ್ ಅಕ್ಕ. ಹಾಯ್ ವಿರಾಟ್. ಹಾಯ್ ಬಾಬಾ. ಹಾಯ್ ಸರ್. ವೆಲ್ಕಮ್. ಅಕ್ಕ ಏನಿದು ಕೈಯಲ್ಲಿ ಬ್ಯಾಂಡೇಜು? ಏನ್ ಮಾಡ್ಕೊಂಡೆ? ಏನಿಲ್ಲ, ಗ್ಲಾಸ್ ಚುಚ್ಕೋತು ಅಷ್ಟೇ. ಅಯ್ಯೋ, ನೋಡ್ಕೊಂಡಲ್ಲಮ್ಮ ಕೆಲಸ ಮಾಡೋದು. ಮಿಸ್ ಆಗಾಯ್ತು ಅಷ್ಟೇ ಅಪ್ಪ. ಭೈರವಿ ಅವರೇ, ಯಾಕಪ್ಪ ಅಂತ ಕರಿತಾ ಇದ್ದೀರಾ? ಅಂದ್ರೆ ಅವರು ನನಗ್ ತಂದೆ ಸಮಾನನೇ ಅಲ್ವಾ, ಅದಕ್ಕೆ. ಓಹ್, ಓಕೆ. ಡ್ಯಾಡ್, ಆಶೀರ್ವಾದ ಮಾಡಿ. 1 minute. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮ ಚೆನ್ನಾಗಿಟ್ಟಿರ್ಲಿ. ಅಮ್ಮ ಬೇಡಮ್ಮ, ಬೇಡಮ್ಮ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಬೇಡಮ್ಮ, ಈ ಸ್ಥಿತಿಲಿ ನಮಸ್ಕಾರ ಮಾಡಬಾರ್ದು. ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತಮ್ಮ. ವಿರಾಟ್, ಭೈರವಿ, ಅವ್ರ ಕಾಲ್ಗೂ ನಮಸ್ಕಾರ ಮಾಡಿ. ಅವ್ರ ಕಾಲ್ಗ ಯಾಕೆ? ಹಾ, ಓ, ನಮ್ಮ ಅಣ್ಣನ ಮಾವ ಅಂದ್ರೆ ನನಗೂ ಮಾವನೇ ಅಲ್ವಾ? ಕರೆಕ್ಟಾಗಿ ಹೇಳಿದೆ ನೋಡು. ಬಾ ಭೈರವಿ, ಆಶೀರ್ವಾದ ತಗೊಳ್ಳೋಣ. ಅಪ್ಪ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡ್ಲಮ್ಮ, ಸುಖವಾಗಿ ಬಾಳಿ. ಅಕ್ಕ, ಡ್ಯಾಡ್ ಹೇಳಿದ್ ನೆನ್ಪಿದೆ ತಾನೆ? ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡ್ಬೇಕು, ಓಕೆನಾ? ಅಳಿಂದ್ರೆ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನೀವು ಮನ್ಸು ಮಾಡಿದ್ರೆ ಬೇರೆ ಹುಡುಗಿನ ಮದುವೆ ಮಾಡ್ಕೋಬೋದಾಗಿತ್ತು. ಆದ್ರೆ ಹಠ ಮಾಡಿ ನನ್ನ ಮಗಳು ಕೈ ಹಿಡಿದು ಕಾಪಾಡಿದ್ರಿ. ಪ್ರೀತಿಸಿದವ್ರಿಗೆ ಅನ್ಯಾಯ ಮಾಡಿದ್ರೆ ಆ ದೇವ್ರ ಮೆಚ್ತಾನ ಹೇಳಿ? ಎಲ್ಲ ಸುಳ್ಳು. ಅವ್ರ ಸೋದ್ರ ಮಾವಂಗೆ ಒಬ್ಳೆ ಮಗಳು, ಇನ್ನೊಬ್ಳು ಇದ್ದಿದ್ರೆ ಅವಳನ್ನೇ ಕಟ್ಕೋತಾ ಇದ್ರು ಏನೋ. ಆ ಒಬ್ಳನ್ನ ಯಾಕೆ ಕಟ್ಕೊಂಡಿಲ್ಲ? ಯಾಕಂದ್ರೆ ಅವಳು ವಿರಾಟ್ನ ಇಷ್ಟಪಡ್ತಾ ಇದ್ಲು. ಓ, ಹೌದಾ ಬಾವಾ? ಅದು ಆಕ್ಚುಲಿ ಅವ್ರಿಗೆ ಎಂಗೇಜ್ಮೆಂಟ್ ಮಾಡೋಕ್ಕೆ ಪ್ಲಾನ್ ಆಗಿತ್ತು. ಕಾರಣಾಂತರದಿಂದ ಎಂಗೇಜ್ಮೆಂಟ್ ಆಗಲಿಲ್ಲ. ಕೊನೆಗೂ ಭೈರವಿ ಕೈ ಹಿಡ್ದ. ಓಹೋ, ಆ ಮನೇಲೂ ನನ್ನ ಹಾಗೆ ಒಂದು ಅತೃಪ್ತ ಆತ್ಮ ಇದೆ. ಕೆಲ್ಸಕ್ ಬರುತ್ತೆ, ಅವಳ ನಂಬರ್ ತಗೋಬೇಕಲ್ಲ. ಮದುವೆ ಟೈಮಲ್ಲಿ ವಾಟ್ಸಪ್ ಗ್ರೂಪ್ ಮಾಡಿದ್ರಲ್ವಾ, ಅಲ್ಲಿ ಇದ್ದೇ ಇರುತ್ತೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಶುತಾಲಯ, ಅದಕ್ಕೆ ಅಲ್ವಾ ಹೇಳುದು. ಋಣ ಎಲ್ಲಿರುತ್ತೋ ಅಲ್ಲೇ ಬಂಧುಗಳು ಹುಟ್ಟೋದು, ಅಲ್ಲೇ ಬಂಧುಗಳು ಆಗೋದು. ನಿಂತ್ಕೊಂಡಿದ್ ಸಾಕು, ಪ್ಲೀಸ್ ಎಲ್ಲ ಬನ್ನಿ ಕೂತ್ಕೊಂಡು ಮಾತಾಡೋಣ. ಪ್ಲೀಸ್. ನಾನೇನು ಅತೃಪ್ತ ಆತ್ಮ ಅಲ್ಲ. ಇನ್ಯಾವ ತೃಪ್ತಿ ಸಿಕ್ಕಿದೆ ನಿಂಗೆ? ಅನ್ಕೊಂಡ್ ಹಾಗೆ ಬದುಕಕ್ಕಾಗ್ಲಿಲ್ಲ, ಬಯಸಿದ ಜೀವನ ಸಿಕ್ಲಿಲ್ಲ. ಬೇಬಿ, ಯುದ್ಧ ಮುಗಿದ್ಮೇಲೆ ರಣರಂಗದಲ್ಲಿ ಏನ್ ಕೆಲ್ಸ? ಅದಕ್ಕೆ ಇನ್ ಮುಂದೆ ನಾವಿಲ್ಲಿರೋದ್ ಬೇಡ, ವಾಪಸ್ US ಹೋಗೋಣ. ನೀವ್ ಬೇಕಿದ್ರೆ ಹೋಗಿ, ನಾನ್ ಬರಲ್ಲ. ಯಾಕೆ? ಯಾಕಂದ್ರೆ ನೀವ್ ಯುದ್ಧ ಸೋತಿರ್ಬೋದು, ನಾನಲ್ಲ. ಬೇಬಿ, ಆ ಭೈರವಿ ವಿರಾಟ್ನ ಮದುವೆ ಮಾಡ್ಕೊಂಡಿದ್ದು ಆಯ್ತು, ನಿನ್ನನ್ನ ನಂಬಿಸಿ ಕುತ್ಕೆ ಕುಯ್ದಿದ್ದು ಆಯ್ತು. ಇನ್ನು ನೀನ್ ಸೋತಿಲ್ಲ ಅಂದ್ರೆ ಏನರ್ಥ? ವಿರಾಟ್ ಯಾವತ್ತಿದ್ರು ನನ್ನವನೇ, ಅವನ್ ನನಗ್ ಸಿಕ್ಕೇ ಸಿಗ್ತಾನೆ. ಬೇಬಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ವಿರಾಟ್ ಈಗ ಆ ಭೈರವಿ ಗಂಡ. ಇನ್ 1 ವರ್ಷ ಕಳೆದ್ರೆ ಅವಳ ಮಗುಗೆ ತಂದೆ ಆಗ್ತಾನೆ. ಇನ್ನು ಅವನ್ಮೇಲೆ ಆಸೆ ಇಟ್ಕೊಂಡಿದ್ಯಲ್ಲ, ನಿನಗೇನ್ ಹೇಳ್ಬೇಕು?
ಬೇಬಿ, ನಿನ್ನ ಮನ್ಸಿನ ನೋವೇನು ಅಂತ ನನಗೂ ಅರ್ಥ ಆಗತ್ತೆ. ನಾವ್ ಯಾರನ್ನಾದ್ರೂ ಮನ್ಸಾರೆ ಇಷ್ಟಪಟ್ಬಿಟ್ರೆ ಅವ್ರನ್ನ ಮರೆಯೋದು ತುಂಬಾ ಕಷ್ಟ ಆಗತ್ತೆ. ಹಾಗಂತ ಅವ್ರ ಕಣ್ಮುಂದೆನೆ ಇದ್ರೆ ಮರೆಯೋದು ಇನ್ನೂ ಕಷ್ಟ ಆಗಲ್ವಾ ಬೇಬಿ? ಅವ್ರ ನಗು, ಸಂತೋಷ, ಅವ್ರ ಬದುಕೋ ರೀತಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಹೃದಯಕ್ಕೆ ಚಾಕು ಹಾಕಿ ಇರ್ದ ಹಾಗಾಗತ್ತೆ. ಇಂಥದ್ನೆಲ್ಲ ನೋಡ್ಕೊಂಡಿರೋ ಕರ್ಮ ನಿನಗೆ ಯಾಕಮ್ಮ? ಬೇಬಿ, ವಿರಾಟ್ ಹೋದ್ರೆ ಏನಂತೆ? ಇದಕ್ಕಿಂತ ದೊಡ್ಡ ಸಂಬಂಧ ನೋಡಿ ನಿನಗ್ ಮದ್ವೆ ಮಾಡಿಸ್ತೀವಿ, ಬಾ ನಮ್ ಜೊತೆ. ಬೇಬಿ, ನಿನಗೆ ಹೇಳ್ತಾ ಇರೋದು. ಮಾಮ್, ಡ್ಯಾಡ್ ಸತ್ ಹೋದ್ರೆ ನೀನ್ ಇನ್ನೊಂದ್ ಮದ್ವೆ ಮಾಡ್ಕೋತೀಯಾ? ಏ, ಏನ್ ಹೇಳ್ತಾ ಇದೀಯಾ? ಬಿಡ್ತು ಅನ್ನು ಬೇಬಿ. ಹೇಳು ಮಾಮ್, ಇನ್ನೊಂದ್ ಮದ್ವೆ ಮಾಡ್ಕೋತ್ಯಾ? ಬೇಬಿ, ಏನೇ ಇದೆಲ್ಲ ಹುಡುಗಾಟ? ಹುಡುಗಾಟ ಅಲ್ಲ ಮಾಮ್, ಕೇಳಿದಕ್ಕಷ್ಟೇ ಹೇಳು. ಆಗ್ತೀಯಾ ಇಲ್ವಾ? ಏ, ನೆವರ್. ಈ ಜನ್ಮದಲ್ಲಿ ಈ ಮೂತಿನೇ ನನ್ ಗಂಡ ಅಂತ ನನ್ ಹಣೆನಲ್ಲಿ ಗೀಚಾಗಿದೆ. ಇದ್ರೂ ಸತ್ರುನು ಇವ್ರ ಜೊತೆನೆ. ನೀನ್ ಮಾತ್ರ ನಿನ್ ಗಂಡನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗೋದಿಕ್ಕಾಗಲ್ಲ. ನಾನ್ ಹೇಗಾಗ್ಲಿ ಮಾಮ್?